In previous video classes, we have discussed about the some properties of integrals, and we have derived also. And now we are also discussed that is some problems regarding that properties also. So let me see the another examples regarding that whatever we have studied in previous video classes. So better you have to know about you got that is the syllabus through your WhatsApp. So you have to see that the syllabus and so be prepared for the future classes. So according to that, so in the whatever the syllabus we have covered, so little bit of that syllabus they have eliminated. In the first chapter they have deleted. First chapter ನಾಗ ಏನು ಡಿಲೀಟ್ ಮಾಡ್ಯಾರ್ರಿ ಅಂದ್ರೆ ಕಂಪೋಸಿಷನ್ ಅಂಡ್ ಇನ್ವರ್ಸ್ ಆಫ್ ದಿ ಫಂಕ್ಷನ್. ಕಂಪೋಸಿಷನ್ ಆಫ್ ದಿ ಫಂಕ್ಷನ್, ಕಂಪೋಸಿಷನ್ ಆಫ್ ಟು ಫಂಕ್ಷನ್ಸ್ ಕೊಳ್ತಿದ್ದೇವೆ ಅದನ್ನ ಡಿಲೀಟ್ ಮಾಡ್ಯಾರ. ಉಳ್ಕಾದ ಆಸ್ ಇಟ್ ಈಸ್ ಟೈಪ್ಸ್ ಆಫ್ ರಿಲೇಷನ್, ಸಿಮ್ಯಾಟ್ರಿಕ್ಸ್, ರಿಫ್ಲೆಕ್ಸಿವ್, ಸಿಮ್ಯಾಟ್ರಿಕ್, ಟ್ರಾನ್ಸಿಟಿವ್, ಇಕ್ವಿವ್ಯಾಲೆನ್ಸ್ ರಿಲೇಷನ್ ಎಲ್ಲ ಅದಾವ್ರಿ. ಟೈಪ್ಸ್ ಆಫ್ ಫಂಕ್ಷನ್ 1 1 ಆನ್ ಟು ಬೈಸೆಕ್ಟಿವ್ ಫಂಕ್ಷನ್ ಅದಾವ್ರಿ. ಇನ್ವರ್ಟಿಬಲ್ ಇರುತ್ತೈತ್ರಿ. ನೆಕ್ಸ್ಟ್ ಬೈನರಿ ಆಪರೇಷನ್, ಕಮ್ಯುಟೇಟಿವ್ ಲಾ, ಅಸೋಸಿಯೇಟಿವ್ ಲಾ, ಐಡೆಂಟಿಟಿ, ಇನ್ವರ್ಸ್, ಸೊ ಇವು ಇರ್ತಾವ್ರಿ. ನೆಕ್ಸ್ಟ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಒಳಗೆ ಭಾಳ ಕಾನ್ಸೆಪ್ಟ್ ಅಂತ ಬೇಸಿಕ್ ಕಾನ್ಸೆಪ್ಟ್ಸ್ ಅವ್ರಿ. ಪ್ರಿನ್ಸಿಪಲ್ ವ್ಯಾಲ್ಯೂ ಅಷ್ಟೇ. ಸೊ ರೇಂಜು, ಪ್ರಿನ್ಸಿಪಲ್ ಬ್ರಾಂಚ್ ರೇಂಜು ಇವೆಲ್ಲ ಅದಾವೆ. ಇನ್ನು ಉಳಿದುದು ಯಾವ ತಗದ್ರಿ ಅಂದ್ರೆ ನೇಚರ್ ಆಫ್ ದಿ ಗ್ರಾಫ್ ಆಫ್ ದಿ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್. ಸೊ ನೆಕ್ಸ್ಟ್ ಇಟ್ಸ್ ಪ್ರಾಪರ್ಟೀಸ್ ಆಫ್ ದಿ ಇನ್ವರ್ಸ್ ಟ್ರಿಗ್ನಾಮೆಟ್ರಿ. ಪ್ರಾಪರ್ಟಿ ಏನದ ನೋಡ್ರಿ, ಒಬ್ಬರು ಡೆರಿವೇಷನ್ಸ್ ತೆಗೆದು ಬಿಟ್ಟಾರೆ. ಫಾರ್ ಎಕ್ಸಾಂಪಲ್ ಸೈನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು ಪೈ ಬೈ 2, ಸೈನ್ ಇನ್ವರ್ಸ್ ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್. ಸೊ ಇವು ಏನು ಪ್ರೂಫ್ ಇದ್ದು ನೋಡ್ರಿ, ಅವ್ರ ಪ್ರೂಫ್ನ ತೆಗ್ದಾನ್ರಿ. ಅದ್ರ ಪ್ರೂಫ್ ಬೇಕಾದವ್ರಿ, ನಮ್ಗೆ ಯೂಸ್ ಭಾಳ ಅದಾವ್ರಿ, ಅವ್ರ ನೆನಪಿಟ್ಕೋರಿ. ಬಟ್ ಅವು ಎಕ್ಸಾಮ್ ಕೇಳ್ಬೋದು. ನೆಕ್ಸ್ಟ್ ಕಂಟಿನ್ಯೂಟಿ ಡಿಫರೆನ್ಸಿಬಿಲಿಟಿ ಓದಿನ್ರಿ ನಾವು ವಿಷಯ ಚಾಪ್ಟರ್ನಾಗ. ಕಂಟಿನ್ಯೂಟಿ ಡಿಫರೆನ್ಸಿಬಲ್ ಒಳಗೆ ಏನು ತೆಗ್ದಾನ್ರಿ ಅಂದ್ರೆ ರೋಲ್ಸ್ ಥಿಯರಮ್, ಮೀನ್ ವ್ಯಾಲ್ಯೂ ಥಿಯರಮ್, ಎರಡು ಥಿಯರಮ್ನ ಪ್ರಾಬ್ಲಮ್ ಥಿಯರಮ್ ಇಟ್ಟು ತೆಗೆದುಬಿಟ್ಟಾನ್ರಿ. ಸೊ ದಟ್ ದೇ ಹ್ಯಾವ್ ರಿಮೂವ್ಡ್ ದ್ಯಾಟ್. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಹೇಳಬೇಕ್ರಿ. ಅದ್ರಾಗ ಏನು ತೆಗ್ದಾನ್ರಿ ಅಂದ್ರೆ ಅಪ್ರಾಕ್ಸಿಮೇಷನ್ ಒಂದು ಪಾಯಿಂಟ್ ತೆಗೆದುಬಿಟ್ಟಾನ್ರಿ. They have removed that is approximation. So remaining as it is only rate of change of quantities, increasing, decreasing function, tangent and all. Integration ಒಳಗೆ ಏನು ತೆಗೆದಾರ್ರಿ, ಏನು ಎಲ್ಲ ಇದ್ದದವ್ರಿ ತೆಗೆದದ್ದು ಏನ್ರಿ ಅಂದ್ರೆ integration by square root of ax square plus bx plus c ಒಂದು ಇಟ್ಟಾನ್ರಿ. ನೆಕ್ಸ್ಟ್ integration of ax plus b into square root of ax square plus bx plus c into dx. ಇವೆರಡು. ನೆಕ್ಸ್ಟ್ ಡೆಫಿನಿಟ್ ಇಂಟಿಗ್ರಲ್ ಒಳಗೆ ಡೆಫಿನಿಟ್ ಇಂಟಿಗ್ರಲ್ as a limit of a sum ಇದೊಂದು ಇಟ್ಟಾನ್ರಿ ಲಿಮಿಟ್ ಆಫ್ ಅ ಸಮ್. ಇವು ಮೂರು ತೆಗೆದಾನ್ರಿ. ಇದ್ರ ಮೇಲೆ ಪ್ರಾಬ್ಲಮ್ಸ್ ತೆಗೆದಾನ್ರಿ. ಈ ಥರ ಬರೋ ಪ್ರಾಬ್ಲಮ್, ಈ ಥರ ಬರೋ ಪ್ರಾಬ್ಲಮ್, ಮತ್ತು ಇದು ಲಿಮಿಟ್ ಆ್ಯಂಡ್ ಸಮ್ ಒಂದು ಡೆರಿವೇಷನ್ ಐತಿ, ಅದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗತ್ರಿ. ಅದನ್ನ ಇಷ್ಟು ತೆಗೆದಾನ್ರಿ. ಸೊ ಇಟ್ ಈಸ್ ದ ರಿಮೈನಿಂಗ್ ಆಸ್ ಇಟ್ ಈಸ್ ದಿ ಇಂಟಿಗ್ರೇಷನ್. ನೆಕ್ಸ್ಟ್ ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್ ದಾಗ ಏನು ಮಾಡ್ಯಾನ್ರಿ, ಏರಿಯಾ ಬೌಂಡೆಡ್ ಬೈ ಸಿಂಪಲ್ ಕರ್ವ್ ಇಟ್ಟಾನ್ರಿ. ಏರಿಯಾ ಬೌಂಡೆಡ್ ಬಿಟ್ವೀನ್ ಟೂ ಕರ್ವ್ಸ್ ತೆಗೆದಾನ್ರಿ. ನೆಕ್ಸ್ಟ್ ಡಿಫರೆನ್ಷಿಯಲ್ ಇಕ್ವೇಷನ್ ಒಳಗೆ ಫಾರ್ಮೇಷನ್ ಆಫ್ ಡಿಫರೆನ್ಷಿಯಲ್ ಇಕ್ವೇಷನ್ ತೆಗೆದಾನ್ರಿ. ಸೊ ಸೊಲ್ಯೂಷನ್ ಆಫ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ದಿಸ್ ಟೈಪ್ dx by dy plus px is equal to q. ಈ ಫಾರ್ಮಲ್ ಡಿಫರೆನ್ಷಿಯಲ್ ಇಕ್ವೇಷನ್ ತೆಗೆದಾನ್ರಿ. ಇನ್ನೊಂದು ಬರ್ತೈತ್ರಿ, that is dy by dx plus py is equal to q. ಇದನ್ನ ಐತಿ, ಇದನ್ನ ತೆಗೆದಾನ್ರಿ. So this is removed. ಎರಡು ಇದ್ದು ಮೊದಲು ಎರಡು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಷನ್ ಇದನ್ನು ತೆಗೆದಾರ. ಸೊ ನೆಕ್ಸ್ಟ್ ಇದಾದ್ಮೇಲೆ ವೆಕ್ಟರ್ ದೊಳಗ ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ತೆಗೆದಾರ. ಉಳಿಕಾದ ಆಸ್ ಇಟ್ ಈಸ್ ಅಷ್ಟೇ ಇಟ್ಟಾನ್ರಿ. ನೆಕ್ಸ್ಟ್ 3 ಡೈಮೆನ್ಷನ್ ದೊಳಗ ಏನೇನು ತೆಗೆದಾನ್ರಿ ಅಂದ್ರೆ ಆಂಗಲ್ ಬಿಟ್ವೀನ್ ಟೂ ಲೈನ್
ಇಷ್ಟು ರಿಮೂವ್ ಮಾಡ್ಯಾನ್ರಿ. ನೆಕ್ಸ್ಟ್ ಏನ್ರಿ, ಸೊ ಪ್ರೊಬಬಿಲಿಟಿ ಆಫ್ ಮೀನ್ ವೇರಿಯನ್ಸ್ ಆಫ್ ರ್ಯಾಂಡಮ್ ವೇರಿಯೇಬಲ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಪೂರ್ತಿ ತಗೊಂಡು ಇದು ಪ್ರೊಬಬಿಲಿಟಿ ಮ್ಯಾಥ್. ಸೊ ಇಷ್ಟು ಡಿಲೀಟೆಡ್ ಪೋರ್ಷನ್ ಐತ್ರಿ. ಸೊ ಇನ್ನು ಉಳಿದಿದ್ದು ಆಸ್ ಇಟ್ ಈಸ್ ನಾವು ವಿ ಹ್ಯಾವ್ ಟು ಡಿಸ್ಕಸ್ and we have to go on through. So yesterday in previous classes we have discussed that whatever after we have covered that is there in your syllabus, but some point that is in a relation composition ಹೋಗೈತ್ರಿ, composition ಬಿಡ್ರಿ. next mean value theorem differentiation ಒಳಗೆ ಬಿಡ್ರಿ. ಇದರೊಳಗಂತೂ ಇನ್ನು ಹೇಳಿದ್ದು ಎಲ್ಲವೂ ಅದಾವ್ರಿ. ಇನ್ನು ಹೇಳಲಾಗ ನಾವು ಕೇಳಿ ನೋಡ್ರಿ ಅವ್ರು ಹೇಳಕ ಹೋಗುದು. So that is a better option for us. So let me take the example. Integration of fourth one. Integration of dx divided by 3x square plus 13x minus 10. So what we have to make the quadratic as a perfect square. So quadratic ಇದ್ದದನ್ನ perfect square ಮಾಡಬೇಕಾಗಿತ್ತು ಅಂದ್ರೆ ನಮಗೆ ಆಲ್ರೆಡಿ ಗೊತ್ತೈತ್ರಿ ಹೆಂಗೆ ಮಾಡಬೇಕು ಅಂತ. So let me do that. It's a perfect square. Perfect square ಮಾಡಬೇಕಾದ್ರೆ ಆ quadratic ತಗೋರಿ. ಏನೈತ್ರಿ 3x square plus 13x minus 10. So first step ಏನ್ರಿ, x square ಕೋಎಫಿಷಿಯಂಟ್ ಏನು ಮಾಡಬೇಕ್ರಿ, ಯೂನಿಟಿ ಮಾಡಬೇಕು. ಯೂನಿಟಿ ಮಾಡಬೇಕಂದ್ರೆ 3 ಕಾಮನ್ ತಗೋಬೇಕು. 3 ಕಾಮನ್ ತಗೋರಿ. ಸೊ ಏನಾಯ್ತು, x square plus 13 by 3x minus 10 by 3 ಇಷ್ಟು ಬಂತು. ಅಂದ್ರೆ ಈ x square ಕೋಎಫಿಷಿಯಂಟ್ ಏನಾಯ್ತು, ಯೂನಿಟಿ ಆಯ್ತು. ನೆಕ್ಸ್ಟ್ ಎದಕ್ಕೆ ಬರ್ಬೇಕ್ರಿ, x ದ ಕೋಎಫಿಷಿಯಂಟ್ ಅನ್ನ ಎದರಲ್ಲೇ ಡಿವೈಡ್ ಮಾಡ್ಬೇಕ್ರಿ, 2 ಲೇ ಡಿವೈಡ್ ಮಾಡ್ಬೇಕು. x ಕೋಎಫಿಷಿಯಂಟ್ ಏನೈತ್ರಿ 13 by 3, ಅದನ್ನ ಏನು ಮಾಡ್ಬೇಕ್ರಿ 2 ಲೇ ಡಿವೈಡ್ ಮಾಡ್ಬೇಕು. ಸೊ 2 ಲೇ ಡಿವೈಡ್ ಮಾಡಿದ್ರಿ ಅಂದ್ರೆ ಎಷ್ಟಾಗ್ತದೆ 13 by 3 2s 6 ಆಗುತ್ತೆ. ಇದನ್ನ ಏನು ಮಾಡ್ಬೇಕ್ರಿ ಅಂದ್ರೆ ಸ್ಕ್ವೇರ್ ಮಾಡಿ ಇದಕ್ಕೆ ಕೂಡಿಸ್ಬೇಕ್ರಿ, ಕಳಿಬೇಕು. ಸೊ 3 into, so that is x square plus 13 by 3x plus 13 by 6 whole square minus 13 by 6 whole square minus 10 by 3 minus 10 by 3. So that is 3 into ಏನೈತ್ರಿ a square 2ab plus b square formula ಇದೆ. a square plus 2ab plus b square ಅಂದ್ರೆ a plus b whole square ಆಗಿದೆ. So that is x plus 13 by 6 whole square ಆಯ್ತ್ರಿ. ಇನ್ನು ಇದು ಏನ್ರಿ, so what about this, so 13 by 6 whole square ಏನಾಗುತ್ತೆ, so that will simplify 13 by 6 whole 13 square ಏನ್ರಿ 169 divided by 36 minus 10 by 3 simplify ಎರಡು ಮೈನಸ್ ಅದಾವ್ರಿ, ಮೈನಸ್ ಕಾಮನ್ ತಗೋತೀನ್ರಿ 36 LCM ಆಗುತ್ತೆ. ಏನು LCM ಆಗುತ್ತೆ 36 LCM ಆಗುತ್ತೆ. 3 ಎಷ್ಟೇ 36 12 3s are 36 ರೀ. ಸೊ 12 into 10 that is 169 plus 120 ಎಷ್ಟಾಯ್ತು, ಸೊ minus 189 divided by 36 189 by 36. ಎರಡು ಏನದಾವ್ರಿ ಪರ್ಫೆಕ್ಟ್ ಸ್ಕ್ವೇರ್ ಅದಾವ್ರಿ. ಸೊ minus 17 by 6 whole square 17 by 6 whole square ಪರ್ಫೆಕ್ಟ್ ಸ್ಕ್ವೇರ್ ಮಾಡಿದೇವೆ. ಕ್ವಾಡ್ರಾಟಿಕ್ ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಮಾಡಿದ್ದೇವೆ. ಸೊ ಲೆಟ್ ಮಿ ಸಿ ದಟ್ is equal to integration of dx divided by quadratic perfect square ಎಂದರೆ 3 into bracket x plus 13 by 6 whole square minus 17 by 6 whole square
1 by 2a log of mod x minus a divided by x plus a. Using that formula, a ಅಂದ್ರೆ 17 by 6 ರೀ, x ಅಂದ್ರೆ x plus 13 by 6. Let me simplify. 1 by 3 into, so that is 1 by 2a. a ಅಂದ್ರೆ ಏನೈತಿ ಹೇಳ್ರಿ ನೋಡೋಣ, 17 by 6 log of mod x ಅಂದ್ರೆ ಏನೈತ್ರಿ, x plus 13 by 6 minus 17 by 6 ಮ್ಯಾಗ ಮೈನಸ್ ಐತ್ರಿ, divided by ಕೆಳಗೇನ್ರಿ x plus 13 by 6 plus 17 by 6. ಸೊ ಇದರ LCM ಆಗುತ್ತೆ ಇಲ್ಲಿ 2 into 3 2 into 3 get cancel ರೀ. ನೆಕ್ಸ್ಟ್ ಇಲ್ಲಿ 6 LCM ಆಗುತ್ತೆ, ಕೆಳಗೆ 6 ಕ್ಯಾನ್ಸಲ್ ಆಗುತ್ತೆ. So 1 by 17 log of mod 6x ಆಗುತ್ತೆ plus 13 minus 17 divided by, ಇಲ್ಲಿ 6 LCM ಆಗುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ, ಮ್ಯಾಗು 6 ಕೆಳಗೆ 6, 6x plus 13 plus 17 plus c plus c. ಹೇಳ್ರಿ, so that is equal to 1 by 17 log of mod ಎಷ್ಟು 13 ದೊಳಗೆ 17 ದೊಳಗೆ 13 ತೆಗೆದ್ರಿ ಅಂದ್ರೆ ಎಷ್ಟು ಉಳಿತೈತ್ರಿ, 4 ಉಳಿತೈತಿ, ಅದು minus 4, 6x minus 4 ಹೌದ್ರಿ. ಸೊ divided by 6x ಎಷ್ಟಾಗತ್ರಿ, 3 10 ಆಯ್ತು, 30 plus 30. So this completes the problem. Complete. So next we move to the another problem. ಇಂತಾದ ಇನ್ನೊಂದು ನೋಡೋಣ್ರಿ. Integration of 1 by 9x square plus 6x plus 5 into dx. ಹೇಳಿ ಏನು ಮಾಡಬೇಕ್ರಿ, ಕ್ವಾಡ್ರಾಟಿಕ್ ಇದ್ದದನ್ನ ಪರ್ಫೆಕ್ಟ್ ಸ್ಕ್ವೇರ್ ಮಾಡಬೇಕು, ಕ್ವಾಡ್ರಾಟಿಕ್ ಇದ್ದದನ್ನ ಪರ್ಫೆಕ್ಟ್ ಸ್ಕ್ವೇರ್ ಮಾಡಬೇಕು. ಕ್ವಾಡ್ರಾಟಿಕ್ ಅಂತ ತೋರಿ, ಸೊ ದಟ್ ಈಸ್ 9x square plus 6x plus 5. ಸೊ ಏನೈತ್ರಿ, ಫಸ್ಟ್ ಸ್ಟೆಪ್ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಯೂನಿಟಿ ಮಾಡ್ಬೇಕ್ರಿ. ಸೊ ಅಂದ್ರೆ 9 ಐತ್ರಿ, 9 ಕಾಮನ್ ತಗೊಂಡು 9 ಕಾಮನ್ ತಗೊಂಡಿವಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 6 by 9x ಪ್ಲಸ್ 5 by 9x ಒಂದು ಕೆಲಸ ಬಗೆ. ನೆಕ್ಸ್ಟ್ ಏನಾಗುತ್ತೆ, 6 by 9 6 by 9 ಅಂದ್ರೆ 2 by 3 ಆಯ್ತು ಹೌದಲ್ಲ. ಸೊ ಇದು ಕೋಎಫಿಷಿಯಂಟ್ ಆಫ್ x, ಇದನ್ನ ಏನು ಮಾಡ್ಬೇಕ್ರಿ, x 2 ಲೇ ಡಿವೈಡ್ ಮಾಡಿ, x ಸ್ಕ್ವೇರ್ ಕೋಎಫಿಷಿಯಂಟ್ 1 ಮಾಡಿದ್ರಲ್ಲ, x ಕೋಎಫಿಷಿಯಂಟ್ ಏನು ಮಾಡ್ಬೇಕ್ರಿ, 2 ಲೇ ಡಿವೈಡ್ ಮಾಡಬೇಕು. ಸೊ ನಮಗೆ ಏನೈತ್ರಿ, 6 by 9 ಐತ್ರಿ, ಅದನ್ನ 2 ಲೇ ಡಿವೈಡ್ ಮಾಡಿದ್ರೆ ಅಂದ್ರೆ, ಸೊ 2 1s 2 3s 3 1s 3 3s ಏನಾಯ್ತ್ರಿ, 1 by 3 ಆಯ್ತು, 1 by 3 ಆಯ್ತು. ಸೊ ಇಲ್ಲಿ ಒಂದು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು 9 into, so x square plus, so 2 3s 2 by 3 x plus 5 by 9. so x coefficient ಏನೈತ್ರಿ, 2 by 3, 2 ಲೇ ಡಿವೈಡ್ ಮಾಡಿದ್ರೆ 2 ಹೋಗುತ್ತೆ, ಏನು ಬಂತು 1 by 3. so 1 by 3 ಬಂತು. ಅದನ್ನ ಏನು ಮಾಡಬೇಕು ಅನ್ನೋದು ಗೊತ್ತೈತಿ, ಏನು ಮಾಡ್ಬೇಕ್ರಿ, ಸ್ಕ್ವೇರ್ ಮಾಡ್ಬೇಕ್ರಿ, ಆಡ್ ಅಂಡ್ ಸಬ್ಸ್ಟ್ರಾಕ್ಟ್ ಮಾಡಿ. x ಸ್ಕ್ವೇರ್ plus 2 by 3 x plus 1 by 3 whole square minus 1 by 3 whole square plus 5
plus 5 by 9, this term. So then 9 into, so x plus 1 by 3 whole square plus first ತೋರಿದ್ರಿ next LCM 9 ಆಯಿತು 5 minus 1 5 minus 1 5 minus 1 ಅಂದರೆ 4 by 9 4 by 9 9 into x plus 1 by 3 whole square plus 4 by 9 4 by 9 is a perfect square. We can write this integration of 1 by ಇದಿಷ್ಟು ಹೋಗಿ ಏನಾಗಿದೆ 9 into x plus 1 by 3 whole square plus 2 by 3 whole square. So perfect square ಆಗಿದ್ರೆ it is a perfect square. 1 by 9 ಹೊರಗೆ ಕೊಡೋಣ್ರಿ 1 by 9 integration of dx divided by x plus 1 by 3 whole square plus 2 by 3 whole square ಅಂದ್ರೆ x square plus a square ಫಾರ್ಮ್ ಅಂದ್ರೆ ಸೊ x square plus a square ಅಂದ್ರೆ ಯಾವ ಫಾರ್ಮ್ ಐತಿ x square plus a square ಅಂದ್ರೆ ಇದರ ಡೆರಿವೇಶನ್ ಆಲ್ರೆಡಿ ಗೊತ್ತೈತಿ that is 1 by a tan inverse x by a plus c tan inverse x by a plus c is equal to ಏನಾಗುತ್ತೆ 1 by 9 1 by 9 into 1 by a ಅಂದ್ರೆ ಏನೈತಿ 2 by 3 1 by 2 by 3 into tan inverse x ಅಂದ್ರೆ x plus 1 by 3 ಐತಿ a ಅಂದ್ರೆ 2 by 3 plus 6 this one simplification ಮಾಡೋಣ 3 1s are 3 3s are 3 2s are 6 1 by 6 tan inverse ಇಲ್ಲಿ 3 LCM ತೋರಿ 3x plus 1 divided by 3 whole divided by 2 by 3 so ಏನು ಕ್ಯಾನ್ಸಲ್ ಆಗುತ್ತೆ 3 ಕ್ಯಾನ್ಸಲ್ ಆಗುತ್ತೆ ಏನು ಉಳಿತ್ರಿ that we have to write so finally we write here that is 1 by 6 tan inverse 3x plus 1 divided by 2 plus 6 so this completes the problem so first ಇಲ್ಲಿ main important ಇರೋದು ಏನ್ರಿ perfect square ಮಾಡಿ ಅದನ್ನ ಕರೆಸ್ಪಾಂಡಿಂಗ್ ನ ಐಡೆಂಟಿಫೈ ಮಾಡ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್ so next we move to that is another problem so 7 minus integration of 1 by 7 minus 6x minus x square 7 minus 6x minus x square here what we have to do first so we have to make the right that is order wise minus x square minus 6x plus 7 is a quadratic equation first what we have to make x square coefficient unity ಮಾಡಬೇಕ್ರಿ ಅದರ ಬಟ್ -1 ಐತಿ ಸೊ 1 ಮಾಡಬೇಕ್ರಿ -1 ಕಾಮನ್ ತಗೊಳ್ಳೋಣ್ರಿ x square plus 6x minus 7 ಮಾಡಿದ್ವಿ ನೆಕ್ಸ್ಟ್ ಏನು ಮಾಡಬೇಕ್ರಿ x ಕೋಎಫಿಷಿಯಂಟ್ ತಗೋಬೇಕು x ಕೋಎಫಿಷಿಯಂಟ್ ಏನೈತ್ರಿ 6 ಐತಿ ಅದನ್ನ ಏನು ಮಾಡಬೇಕ್ರಿ 2 ಲೇ ಡಿವೈಡ್ ಮಾಡಬೇಕು 6 ಅನ್ನು 2 ಲೇ ಡಿವೈಡ್ ಮಾಡಿದಾಗ ನಿಮಗೆ ಆನ್ಸರ್ ಏನು ಬರ್ತೈತ್ರಿ 3 ಬರ್ತೈತಿ ಅದನ್ನ ಏನು ಮಾಡಬೇಕ್ರಿ ಸ್ಕ್ವೇರ್ ಮಾಡಬೇಕ್ರಿ add and subtract so that is minus 1 into x square plus 6x plus 3 square minus 3 square minus 7 so minus 1 ಇದು ಏನಾಗುತ್ತೆ a square plus 2ab plus b square ಅಂದ್ರೆ x plus 3 whole square minus 9 minus 7 ಎಷ್ಟು ಆಯ್ತು ಇದು 16 ಆಯ್ತು minus 9
9 minus 7 ಅಂದ್ರೆ 16 ಯಾಕಂದ್ರೆ ಎರಡು ಸೇಮ್ ಸೈನ್ ಅದಾವ ಕೂಡಿಸೋದು minus 1 of x plus 3 whole square minus 16. ಸೊ ಈಗ ಇದು ಮೈನಸ್ ಕಾಮನ್ ತಗೊಂಡು ಏನು ಮಾಡಬೇಕು ಹೊಳ್ಳಿ ಮಲ್ಟಿಪ್ಲೈ ಮಾಡಬೇಕು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಅವಾಗ ಏನಾಗುತ್ತೆ 16 minus x plus 3 whole square x plus 3 whole square ಅಂದ್ರೆ 16 ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ ಎದರದ್ದು ಸ್ಕ್ವೇರ್ 4 square minus x plus 3 whole square. So this so substitute ಮಾಡಿದ್ರೆ is equal to integration of dx divided by so 4 square minus x plus 3 whole square x plus 3 whole square या फॉर्मूला है integration of 1 by a square minus x square into dx is equal to 1 by 2a log of mod so that is a plus x or x plus a ಎರಡು ಬರಿಬಹುದು x plus a divided by x minus a ಎರಡು ಬರಿಬಹುದು so that is mod of x plus a divided by x minus a ನು ಬರಿಬಹುದು or you can write that is 1 by 2a log of mod a plus x divided by a minus x ಬರಿಬಹುದು ಎರಡರದ್ದು ಆನ್ಸರ್ ಸೇಮ್ ನೀವು ಯಾವುದು ರಿಯಲೈಸ್ ಮಾಡೋದು ಅಂತೀರಿ ಅದರ ಮೇಲೆ ಸೊ ಐ ವಿಲ್ ಟೇಕ್ ದಟ್ ಇಸ್ ಅಬೌಟ್ 1 by 2a a ಅಂದ್ರೆ ಏನೈತಿ 4 into 4 log of mod ಏನೈತಿ a x ಅಂದ್ರೆ ಇದು a so that is x plus 3 plus 4 divided by x plus 3 minus 4 plus c. So this completes the problem. So that is equal to 1 by 2 4 is 8 log of mod 3 plus 4 7 x plus 7 divided by x minus 1 plus c ನೀವು ಇದನ್ನ ಏನು ಮಾಡಬಹುದ್ರಿ 1 minus x ಮಾಡಬಹುದು 1 7 plus x ಬರೀಬಹುದು so that it depends upon you. So that is this completes the problem. So next we move to that is the square root under square root. ಈಗ square root ಇಲ್ಲದ ಪ್ರಾಬ್ಲಮ್ಸ್ ಮಾಡಿದೀವಿ ಇನ್ನು square root ಒಳಗಿನ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ. So next we come to that is the integral of the form integration of dx divided by square root of x square plus 2x plus 2 ಸೇಮ್ ಇಲ್ಲಿ ಏನ್ರಿ ಕ್ವಾಡ್ರಾಟಿಕ್ ಇದನ್ನ ಪರ್ಫೆಕ್ಟ್ ಸ್ಕ್ವೇರ್ ಮಾಡಬೇಕು ಯಾಕ್ರಿ ಅಂದ್ರೆ ಅಂಡರ್ ರೂಟ್ ಇದ್ದು ಮೂರು ಪ್ರಾಬ್ಲಮ್ಸ್ ಅದಾವ್ರಿ 1 by square root of a square plus x square under root dx divided by square root of a square minus x square integration of dx divided by square root of x square minus a square. So ಇದರೊಳಗೆ ಮೂರು ಡೆರಿವೇಶನ್ ಆಲ್ರೆಡಿ ಇವು ಮೂರು ಡೆರಿವೇಶನ್ ಆಗ್ಯಾವ್ರಿ. ಸೊ ಇವು ಮೂರಾಗ ನೋಡಿದ್ರಿ ಅಂದ್ರೆ ಕ್ವಾಡ್ರಾಟಿಕ್ ಹೆಂಗೈತಿ ಪರ್ಫೆಕ್ಟ್ ಸ್ಕ್ವೇರ್ ಮ್ಯಾಗ ಐತಿ ಅಂದ್ರೆ ಈ ಕ್ವಾಡ್ರಾಟಿಕ್ ಪರ್ಫೆಕ್ಟ್ ಸ್ಕ್ವೇರ್ ಇಲ್ರಿ ಕ್ವಾಡ್ರಾಟಿಕ್ ಏನು ಮಾಡ್ಬೇಕು ನಾವು ಪರ್ಫೆಕ್ಟ್ ಸ್ಕ್ವೇರ್ ಮಾಡಬೇಕು. ಸೊ ಪರ್ಫೆಕ್ಟ್ ಸ್ಕ್ವೇರ್ ಮಾಡಬೇಕಾದ್ರೆ ನಮ್ಮ ಹತ್ರ ಮೆಥಡ್ ಐತ್ರಿ ಆ ಕ್ವಾಡ್ರಾಟಿಕ್ ತೋರಿದ್ರಿ x square plus 2x plus 2 ಆ ಕ್ವಾಡ್ರಾಟಿಕ್ ತೋರಿದ್ರಿ ಏನು ಮಾಡ್ಬೇಕ್ರಿ x square ಕೋಎಫಿಷಿಯಂಟ್ ಆಲ್ರೆಡಿ 1 ಐತಿ x ಕೋಎಫಿಷಿಯಂಟ್ ಏನೈತ್ರಿ ಅದನ್ನ 2 ಲೇ ಡಿವೈಡ್ ಮಾಡಬೇಕು 2 ಐತಿ 2 ಲೇ ಡಿವೈಡ್ ಮಾಡಿದ್ರೆ 1 1 ಅನ್ನು ಏನು ಮಾಡಬೇಕು ಸ್ಕ್ವೇರ್ ಮಾಡಬೇಕ್ರಿ ಕೂಡಿಸಬೇಕು ಕಳೆಯಬೇಕು. ಸೊ x square plus 2x plus 1 square minus 1 square plus ಎಷ್ಟಾಯ್ತು ಇದು a square plus 2ab plus b square ಅಂದ್ರೆ ಏನಾಯ್ತು x plus 1 whole square minus 1 plus 2 so that is x plus 1 whole square minus 1 plus 2 ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ that is 1
ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಎರಡು ಪರ್ಫೆಕ್ಟ್ ಸ್ಕ್ವೇರ್ ಮಾಡೋದು ಇವು ಎರಡು y ಗೆ ಹಾಕು ಇದ್ರಾಗ is equal to integration of dx divided by square root of x plus 1 whole square plus 1 square. So ಯಾವ ಫಾರ್ಮುಲಾ ಬಂತ್ರಿ ಇದು ಇಂಟಿಗ್ರೇಷನ್ ಆಫ್ 1 by square root of a square plus x square ಅಂದ್ರೆ ಒಂದರೆ x square plus a square x square plus a square into dx is equal to ಏನೈತ್ರಿ ಅಂದ್ರೆ log of mod x plus square root of x square plus a square plus c ಈ ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಯೂಸಿಂಗ್ ದಟ್ ಫಾರ್ಮುಲಾ is equal to 1 log of x ಅಂದ್ರೆ ಏನೈತಿ x plus 1 plus square root of ಏನೈತಿ x square plus a square that is x plus 1 whole square plus 1 square plus c ಏನು ಮಾಡಬೇಕ್ರಿ ಇದನ್ನು ಸ್ಪ್ಲಿಟ್ ಮಾಡೋ ಬದಲು ಡೈರೆಕ್ಟ್ ಈ ಕ್ವಾಡ್ರಾಟಿಕ್ ಏನಿದೆ ನೋಡ್ರಿ ಅದನ್ನ ಇಟ್ಕೊಳ್ಳಿ. ಸೊ ದಟ್ ಈಸ್ log of mod x plus 1 plus square root of so that is x square plus 2x plus 2 mod complete plus c. So this completes the problem. So let me see the another simple kind of a problem. So that is integration of derivative of square root of x square plus 7 x square plus 7 same ಐತಿ but 7 is not a perfect square 7 ಏನ್ರಿ perfect square ಇಲ್ಲ 7 perfect square ಮಾಡಬೇಕಂದ್ರೆ ಏನು ಮಾಡಬೇಕು. So we know that how to make it as a perfect square. So that is the square root of x square plus root ಹಾಕ್ರಿ whole square then now it becomes perfect square. Perfect square ಬಂತಂದ್ರೆ ಯಾವ ಫಾರ್ಮುಲಾ ಐತಿ integration of dx divided by square root of x square plus a square is equal to log of ಏನೈತಿ mod x plus square root of x square plus a square plus c. So this completes the problem. So ಏನ್ರಿ ಅದನ್ನ ಯೂಸ್ ಮಾಡ್ಕೊಂಡು ಹೇಳ್ರಿ 1 log of mod x ಅಂದ್ರೆ x ಐತಿ plus square root of ಏನೈತಿ x square plus root 7 whole square plus c simplify ಮಾಡ್ರಿ is equal to log of mod x plus square root